ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಉಮಾದೇವಿ. ಇಂದು ಪ್ರಥಮ ಸೆಮಿಸ್ಟರ್ ಪ್ರಥಮ BAಗೆ ಇರುವಂತಹ ರಾಜ್ಯಶಾಸ್ತ್ರದ ವಿಷಯವಾದ ಕೋರ್ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಇದರ ಒಂದು 5ನೇ ಅಧ್ಯಾಯವಾದ ಅಧಿಕಾರ, ಪ್ರಾಧಿಕಾರ ಮತ್ತು ನ್ಯಾಯಬದ್ಧ ಶಾಸನಾಧಿಕಾರ, ಪವರ್, ಅಥಾರಿಟಿ ಆ್ಯಂಡ್ ಲೆಜಿಟಿಮಸಿ, ಇದರ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಕೋರ್ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಪ್ರೋಗ್ರಾಮ್ BA ಪೊಲಿಟಿಕಲ್ ಸೈನ್ಸ್, ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್, ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರ್ BA, ಸೆಷನ್ 46. ಆಬ್ಜೆಕ್ಟಿವ್ಸ್ ಆಫ್ ದ ಸ್ಟಡಿ, ಇದರ ಅಧ್ಯಯನದ ಧ್ಯೇಯೋದ್ದೇಶಗಳನ್ನು ನಾವು ನೋಡುವುದಾದರೆ, ದಿಸ್ ಸೆಷನ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಪವರ್, ಅಥಾರಿಟಿ ಆ್ಯಂಡ್ ಲೆಜಿಟಿಮಸಿ. ಇದರ ಅಧ್ಯಯನದ ಧ್ಯೇಯೋದ್ದೇಶಗಳು ವಿದ್ಯಾರ್ಥಿಗಳಿಗೆ ಅಧಿಕಾರ, ಪ್ರಾಧಿಕಾರ ಮತ್ತು ನ್ಯಾಯಬದ್ಧ ಶಾಸನಾಧಿಕಾರದ ಅರ್ಥ ಮತ್ತು ವ್ಯಾಖ್ಯಾನದ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಔಟ್ಕಮ್ಸ್ ಆಫ್ ದ ಸ್ಟಡಿ, ಇದರ ಒಂದು ಅಧ್ಯಯನದ ಫಲಿತಾಂಶಗಳನ್ನು ನಾವು ನೋಡುವುದಾದರೆ, ದಿಸ್ ಸೆಷನ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಪವರ್, ಅಥಾರಿಟಿ ಆ್ಯಂಡ್ ಲೆಜಿಟಿಮಸಿ. ಇದರ ಅಧ್ಯಯನದ ಒಂದು ಧ್ಯೇಯೋದ್ದೇಶಗಳು ಅಥವಾ ಫಲಿತಾಂಶಗಳನ್ನು ನಾವು ನೋಡುವುದಾದರೆ, ಇದು ವಿದ್ಯಾರ್ಥಿಗಳಿಗೆ ಅಧಿಕಾರ, ಪ್ರಾಧಿಕಾರ ಮತ್ತು ನ್ಯಾಯಬದ್ಧ ಶಾಸನಾಧಿಕಾರದ ಅರ್ಥ ಮತ್ತು ವ್ಯಾಖ್ಯಾನದ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗಿದೆ. Meaning and definition of power. The concept of power occupied a respectable position in the modern discussion of politics since the beginning to 20th century. In the words Robert Dahl, power, influence and authority are commonplace words that ordinary people share with political practitioners and political theorists. Power is central to the study of politics. Politics is nothing but struggle of power. ಈ ಅಧಿಕಾರ ಎನ್ನುವುದು ರಾಜ್ಯಶಾಸ್ತ್ರದ ಒಂದು ಮೂಲ ಅಂಶವಾಗಿದೆ ಅಂತ ಹೇಳ್ಬೋದು ಮತ್ತು ಒಂದು ಕೇಂದ್ರ ಬಿಂದುವಾಗಿದೆ. ರಾಜ್ಯಶಾಸ್ತ್ರದಲ್ಲಿ ಅಧಿಕಾರವೆನ್ನುವುದು ಒಂದು ಕೇಂದ್ರ ಬಿಂದುವಾಗಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ನಾವು ನೋಡುವುದಾದರೆ, ಅಧಿಕಾರವು ಬಹಳ ಮಹತ್ವವಾದಂಥ ಒಂದು ಸ್ಥಾನವನ್ನು ಉಳ್ಳವಂತಾಗಿದ್ದು ಮತ್ತು ಅದರಲ್ಲೂ ಕೂಡ ಅಧಿಕಾರ, ಪ್ರಾಧಿಕಾರ ಮತ್ತು ನ್ಯಾಯಬದ್ಧ ಶಾಸನಾಧಿಕಾರ, ಇವು ಮೂರು ವಿಷಯಗಳು ರಾಜ್ಯಶಾಸ್ತ್ರದಲ್ಲಿ ಅಥವಾ ರಾಜಕೀಯ ಶಾಸ್ತ್ರದಲ್ಲಿ ಅತ್ಯಂತ ಪ್ರಭಾವ ಉಳ್ಳವಂಥ ಒಂದು ಅಂಶಗಳು ಅಥವಾ ವಿಷಯಗಳಾಗಿವೆ ಅಂತ ಹೇಳಬಹುದು. ಹೀಗಾಗಿ ಈ ಅಧಿಕಾರದ ಅಧ್ಯಯನವು ರಾಜ್ಯಶಾಸ್ತ್ರದಲ್ಲಿ ಬಹಳ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. According to Herbert and Edward, power is ability to influence the behavior of others in accordance with one's own end. According to Hans Morgenthau, by power we mean the power of man over the minds and action of other man. McKeever was of the view, by the position of power we mean the capacity to centralize, regulate or direct the behavior of person or thing. George, power is capacity to impose one's will over another by reliance on effective sanction in case of non-compliance. ಇಲ್ಲಿ ನಾವು ಮುಖ್ಯವಾಗಿ ಒಂದು ರಾಜಕೀಯ ವಿಜ್ಞಾನಿಗಳ ವ್ಯಾಖ್ಯಾನವನ್ನು ನೋಡುವುದಾದರೆ, ಮೊದಲಿಗೆ ಹರ್ಬರ್ಟ್ ಮತ್ತು ಎಡ್ವರ್ಡ್ ಅವರ ಪ್ರಕಾರ, ಒಬ್ಬ ವ್ಯಕ್ತಿಯು ತನ್ನ ಇಚ್ಛೆಗೆ ಅಥವಾ ಗುರಿಗೆ ಅನುಗುಣವಾಗಿ ಇತರರು ವರ್ತಿಸುವಂತೆ ಮಾಡುವ ಸಾಮರ್ಥ್ಯವು ಅಧಿಕಾರವಾಗಿದೆ. ಅಂದರೆ ನೀವು ನೋಡ್ತೀರಾ, ಇಲ್ಲಿ ಅಧಿಕಾರವೆನ್ನುವುದು ಹೇಗಿದೆ ಅಂದರೆ ಪ್ರಭಾವಶಾಲಿಯಾಗಿದೆ. ಇತರರ ಮೇಲೆ ಅದರ ವರ್ಚಸ್ಸು, ಅದರ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರುತ್ತದೆ ಅಂತಂದರೆ, ಇಲ್ಲಿ ಅಧಿಕಾರವೆನ್ನುವುದು ತನ್ನದೇ ಆದಂಥ ಒಂದು ಪ್ರಮುಖ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುತ್ತದೆ. ಅಂದರೆ ಸಾಮಾನ್ಯವಾಗಿ ಇತರರ
ಒಂದು ಬಿಹೇವಿಯರಲ್ಲಿ ಇನ್ನೊಬ್ಬರ ಅಂದರೆ ಅಧಿಕಾರದ ವರ್ಚಸ್ಸು ಅಥವಾ ಪ್ರಭಾವ ಅತ್ಯಂತ ಪ್ರಾಮುಖ್ಯತೆ ಉಳ್ಳದ್ದು ಅಂತ ಹೇಳ್ತಾರೆ. ಮತ್ತು ಮಾರ್ಗೆಂಟೊ ಅವರ ಪ್ರಕಾರ ನಾವು ನೋಡುವುದಾದರೆ, ಒಬ್ಬ ವ್ಯಕ್ತಿಯು ಇತರರ ಮನಸ್ಸು ಮತ್ತು ಕಾರ್ಯಗಳ ಮೇಲೆ ಪ್ರಭಾವ ಬೀರಲು ಹೊಂದಿರುವ ಸಾಮರ್ಥ್ಯವೇ ಅಧಿಕಾರ. ಅಂದರೆ ಅಧಿಕಾರವೆಂಬುದು ವ್ಯಕ್ತಿಯ ಕೈಯಲ್ಲಿ ಅಥವಾ ಗುಂಪಿನ ಕೈಯಲ್ಲಿ ಅಥವಾ ಸಂಘ ಸಂಸ್ಥೆಗಳ ಕೈಯಲ್ಲಿ ಅಡಗಿರಬಹುದು. ಆ ಒಂದು ಅಧಿಕಾರ ಎನ್ನುವುದು ಬೇರೆಯವರ ಮೇಲೆ ಬೀರುವಂತಹ ಪ್ರಭಾವವೇ ಇಲ್ಲಿ ಶಕ್ತಿಯಾಗಿ ಬಲವಾಗಿ ಪರಿಣಮಿಸುತ್ತದೆ. ಅಂದರೆ ಅದರ ಪ್ರಭಾವ ಅತ್ಯಂತ ಪ್ರಮುಖವಾದುದು ಅಂತಂದರೆ ಅತ್ಯಂತ ಮಹತ್ವವುಳ್ಳದ್ದು ಅಂತ ಹೇಳಲಾಗುತ್ತದೆ. ಅಂದರೆ ಮನಸ್ಸು ಮತ್ತು ಕಾರ್ಯಗಳ ಮೇಲೆ. ಈಗ ನೋಡ್ತೀರಾ ನೀವು, ರಾಜಕೀಯ ಒಂದು ಮುತ್ಸದ್ದಿಗಳನ್ನು, ರಾಜಕೀಯ ಒಂದು ಅಧಿಕಾರಿಗಳನ್ನು ನಾವು ನೋಡುವುದಾದರೆ, ರಾಜ್ಯಶಾಸ್ತ್ರದಲ್ಲಿ ಅಧಿಕಾರವೆನ್ನುವುದು ಎಷ್ಟರ ಮಟ್ಟಿಗೆ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ, ರಾಜಕೀಯ ಒಂದು ರಾಜಕಾರಣಿಗಳ ಪ್ರಭಾವಗಳನ್ನು ನೀವು ನೋಡ್ಬೋದು. ಈಗ ನೆಲ್ಸನ್ ಮಂಡೇಲಾ ಆಗಿರ್ಬೋದು, ಮತ್ತು ಅಬ್ದುಲ್ ಕಲಾಂ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಇಂಥ ಒಂದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಅವರ ಒಂದು ವೈಯಕ್ತಿಕ ವ್ಯಕ್ತಿತ್ವದ ಪ್ರಭಾವ ಏನಿದೆಯಲ್ಲ, ಇತರರ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಅದರಲ್ಲಿ ಅಧಿಕಾರದಲ್ಲಿದ್ದ ಈಗ ನರೇಂದ್ರ ಮೋದಿಯನ್ನು ನಾವು ಉದಾಹರಣೆಯನ್ನು ತೆಗೆದುಕೊಂಡಾಗ, ಜನರ ಮೇಲೆ ಅವರ ಒಂದು ಅಧಿಕಾರದ ಪ್ರಭಾವ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ನೀವು ಊಹಿಸ್ಬೋದು ಮತ್ತು ನೀವು ಇವತ್ತು ಕಾಣ್ತೀರಾ. ಹಾಗೆಯೇ ಮುಂದುವರೆದು ನಾವು ಲಾಸ್ವೆಲ್ ಮತ್ತು ಕಪ್ಲಾನ್ ಅವರ ಒಂದು ವ್ಯಾಖ್ಯಾನವನ್ನು ನೋಡುವುದಾದರೆ, ತೀರ್ಮಾನ ಕೈಗೊಳ್ಳುವಿಕೆಯೇ ಅಧಿಕಾರ ಅಂತ ಇವರು ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ತೀರ್ಮಾನ ತೆಗೆದುಕೊಳ್ಳುವುದು ಒಂದು ಅಧಿಕಾರದ ಗುಣಲಕ್ಷಣವಾಗಿದೆ. ತೀರ್ಮಾನ ತೆಗೆದುಕೊಳ್ಳುವುದೇ ಅಧಿಕಾರ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ಮುಂದುವರೆದು ಕ್ಯಾಟ್ಲಿನ್ ಅನ್ನೋರ ಬಗ್ಗೆ ನಾವು ಹೇಳಬೇಕಾದ್ರೆ, ರಾಜಕೀಯ ವಿಜ್ಞಾನವೇ ಅಧಿಕಾರ ಅಂತ ಹೇಳ್ತಾರೆ. ಅಂದರೆ ರಾಜಕೀಯ ವಿಜ್ಞಾನವೇ ಅಧಿಕಾರದ ಅಥವಾ ಶಕ್ತಿ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅಂತಂದರೆ ರಾಜ್ಯಶಾಸ್ತ್ರದಲ್ಲಿ ಏನಾಗಿದೆ, ಇದು ಸೈಂಟಿಫಿಕ್ ಆಗಿ ಅಧ್ಯಯನ ನಡೆಸುವುದರಿಂದ ಇದು ಒಂದು ವೈಜ್ಞಾನಿಕ ಶಕ್ತಿಯನ್ನು ಒಳಗೊಂಡಿದೆ ಅಂತ ಅಭಿಪ್ರಾಯವನ್ನು ಪಡ್ತಾರೆ. ಹೀಗಾಗಿ ಅಧಿಕಾರವೆಂಬುದು ಸಾಮಾನ್ಯವಾಗಿ ರಾಜಕೀಯ ಅಧ್ಯಯನದ ಕೇಂದ್ರ ಬಿಂದುವಾಗಿದೆ. ರಾಜಕೀಯ ಅಂದರೆ ಅಧಿಕಾರಕ್ಕಾಗಿ ನಡೆಸುವ ಹೋರಾಟವೇ ಅಂತ ನಾವು ಹೇಳ್ಬೋದು. ಅಧಿಕಾರವನ್ನು ರಾಜಕೀಯ ಅಧ್ಯಯನದಿಂದ ಬೇರ್ಪಡಿಸಲಾಗದು. ಯಾಕಂತಂದರೆ ಅಧಿಕಾರ ಪುರಾತನ ಕಾಲದಿಂದಲೂ ಹಿಡ್ಕೊಂಡು ನೀವು ಆಧುನಿಕ ಕಾಲದವರೆಗಿನ ಅಧಿಕಾರವನ್ನು ನೀವು ನೋಡಿದರೆ ಅಧಿಕಾರವು ಹೋರಾಟಕ್ಕಾಗಿ ನಡೆಸುವ ಅಧಿಕಾರದ ಹೋರಾಟಕ್ಕಾಗಿ ನಡೆಸುವ ಒಂದು ತಂತ್ರ, ಒಂದು ಯಂತ್ರ ಅಂತ ಹೇಳ್ಬೋದು ನಾವು. ಹೀಗಾಗಿ ಅಧಿಕಾರ ಎನ್ನುವುದು ರಾಜ್ಯಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಾಗಾಗಿ ಇದರ ವ್ಯಾಖ್ಯಾನಕಾರರಲ್ಲೂ ಕೂಡ ಅಧಿಕಾರವೆಂಬುದು ಸ್ಪಷ್ಟತೆಯಿಂದ ನಾವು ಕಾಣ್ತೀವಿ. Meaning and definition of authority. The word authority is derived from Roman notion of autor or authorities, which generally meant counsel or advice. The concept of authority involves reason and depends upon the capacity of reason's elaboration. Thus, the man who possesses authority has capacity for reasoned elaboration. In simple words, the man who exercised authority has the capacity to give clear, logical and convincing reason for his decision or judgments. ನಾವು ಸಾಮಾನ್ಯವಾಗಿ ಅಥಾರಿಟಿ, ಪ್ರಾಧಿಕಾರ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಅಧಿಕಾರದ ಒಂದು ಬೆನ್ನಲ್ಲೇ ಪ್ರಾಧಿಕಾರವನ್ನು ಕಾಣ್ತೀವಿ. ಅಧಿಕಾರ ಮತ್ತು ಪ್ರಾಧಿಕಾರ ಇಲ್ಲದೆ ಅಧಿಕಾರ ಸಂಪೂರ್ಣಗೊಳ್ಳಲಾಗದು. ಯಾಕಂತಂದರೆ ಅಧಿಕಾರಕ್ಕೆ ಇರುವಷ್ಟ ಮಹತ್ವವೇ ಪ್ರಾಧಿಕಾರಕ್ಕೂ ಇದೆ ಅಂತ ಹೇಳ್ಬೋದು. ಈ ಪ್ರಾಧಿಕಾರದ ಕಲ್ಪನೆಯಲ್ಲಿ ನಾವು ಕಾಣುವುದಾದರೆ, ರಾಜಕೀಯ ವಿಜ್ಞಾನದಲ್ಲಿ ಪ್ರಾಧಿಕಾರದ ಕಲ್ಪನೆಯು ಅತ್ಯಂತ ಮಹತ್ವವುಳ್ಳದಾದಂತು. ಒಂದಕ್ಕೊಂದು ಪರ್ಯಾಯ ರೂಪದಲ್ಲಿ ಇದನ್ನು ಬಳಸಲಾಗುತ್ತದೆ. ಅಂದರೆ ವಾಸ್ತವದಲ್ಲಿ ಅದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದು, ಮನುಷ್ಯನ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ ಅಥವಾ ರಾಜಕೀಯ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುತ್ತದೆ. ಪ್ರಾಧಿಕಾರದ ಅರ್ಥವನ್ನು ನಾವು ಹೇಳಬೇಕಂದ್ರೆ, ಪ್ರಾಧಿಕಾರ ಎಂಬುದು ಇಂಗ್ಲಿಷ್ ಪದವಾದ ಅಥಾರಿಟಿ ಶಬ್ದದ ಕನ್ನಡ ಅನುವಾದವಾಗಿದೆ. ಅದು ಲ್ಯಾಟಿನ್ ಭಾಷೆಯ ಅಥಾರಿಟೀಸ್ದಿಂದ ಉತ್ಪತ್ತಿಯಾಗಿದೆ ಅಂತ ಹೇಳ್ಬೋದು. ಇದರ ಅಭಿಪ್ರಾಯ ಏನಾಗಿದೆ,
ಸಹಮತ ಅಥವಾ ಸ್ವೀಕೃತಿ ಅಂತ ಆಗುತ್ತೆ. ಅಂದರೆ ಇಲ್ಲಿ ಸಹಮತವಿಲ್ಲದೆ ಅಧಿಕಾರವದು ನಡೆಸಲಾಗುತ್ತಿಲ್ಲ. ಯಾಕಂದರೆ ಈಗ ನೋಡ್ತೀರಾ, ಪ್ರಧಾನಮಂತ್ರಿ ಹುದ್ದೆ ನೈಜ ಕಾರ್ಯವನ್ನು ನಿರ್ವಹಿಸುತ್ತದೆ, ಆದರೆ ಮಂತ್ರಿಮಂಡಲದ ಒಂದು ಸಲಹೆ ಸೂಚನೆಯ ಮೇರೆಗೆ ಅದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಆ ಪ್ರಧಾನಮಂತ್ರಿಯ ಅಧಿಕಾರ ಅಥವಾ ಕಾರ್ಯ. ಹೀಗಾಗಿ ಅಧಿಕಾರದಲ್ಲಿ ಪ್ರಾಧಿಕಾರವು ಬಹಳ ಪ್ರಮುಖವಾದುದು. ಈಗ ವ್ಯಾಖ್ಯಾನಗಳನ್ನು ನಾವು ಕಂಡುಕೊಳ್ಳುವುದಾದರೆ, ಸಾಮಾನ್ಯವಾಗಿ ಅಕಾರ್ಡಿಂಗ್ ಟು ಮ್ಯಾಕೆವರ್, authority is often defined as being power, the power to command obedience. According to Herbert, authority is the power to make decision which guides the action of another. The concept of authority conveys a sense of duty on the part of its leader. Authority is always expressed for regulating external behavior of individuals or group of individuals by and through speech and written words and not by brute force. For example, the authority of parents rests upon the fact that the parents are able to give reasoned elaboration as to why the child should or should not do certain things, and when this capacity on the part of parents absent, the parents may exercise force over their children but not authority. ಸೊ ಸಾಮಾನ್ಯವಾಗಿ ಅಧಿಕಾರವು ಬಲಯುತವಾಗಿ ಹೊಂದಿರುವುದರಿಂದ ಒಂದು ಒತ್ತಾಯಪೂರ್ವಕವಾಗಿ ನಡೆಸಲಾಗದಂಥ ಒಂದು ಪ್ರಾಧಿಕಾರದ ಶಕ್ತಿ ಏನಿದೆಯಲ್ಲ, ಅದು ಭೀಕರ ಪರಿಣಾಮವನ್ನುಂಟು ಮಾಡುತ್ತದೆ ಮತ್ತು ಅಷ್ಟು ಒತ್ತಾಯಪೂರ್ವಕವಾಗಿ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕೆಲವೊಂದು ವ್ಯಾಖ್ಯಾನಕಾರರಲ್ಲಿ ನಾವು ಕಂಡುಕೊಳ್ಳುವುದಾದರೆ, ರಾಬರ್ಟ್ ಎ ಧಾಲನ್ ಅವರ ಪ್ರಕಾರ ಏನಾಗಿದೆ ಇಲ್ಲಿ ಅಂತಂದರೆ, ಔಚಿತ್ಯಪೂರ್ಣ ಅಧಿಕಾರ ಅಥವಾ ಪ್ರಭಾವವನ್ನು ಬಹುಶಃ ಪ್ರಾಧಿಕಾರ ಅಂತ ಕರೀತಾರೆ. ಸಾಮಾನ್ಯವಾಗಿ ನೀವು ನೋಡುವುದಾದರೆ ಬಯರ್ ಸ್ಟೇಡ್ ಎನ್ನುವವರು ಪ್ರಾಧಿಕಾರವು ಆದೇಶಗಳು ಅಥವಾ ಆಜ್ಞೆಗಳನ್ನು ಪಾಲನೆ ಮಾಡುವಂಥ ಅಥವಾ ಅನುಸರಿಸುವಂಥ ಶಕ್ತಿಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಅಧಿಕಾರ ಒಂದು ಯಾವುದೇನಾಗಿದೆಯಲ್ಲ, ಪವರ್ ಏನಾಗಿದೆ, ಅದು ಹೊರಡಿಸಿದಂಥ ಅದರ ಮೂಲಕ ಹೊರಡಿಸಿದಂಥ ಒಂದು ಆಜ್ಞೆಗಳನ್ನು ಪಾಲನೆ ಮಾಡುವಂಥ ಒಂದು ಅಂಶವನ್ನು ಅಥವಾ ಶಕ್ತಿಯನ್ನು ಯಾವುದು ಹೊಂದಿದೆ ಅಂದರೆ ಪ್ರಾಧಿಕಾರ ಹೊಂದಿದೆ. ಮತ್ತು ಮೆಕೆವರ್ ಅವರ ಪ್ರಕಾರ ನೋಡುವುದಾದರೆ, ಪ್ರಾಧಿಕಾರವು ಆದೇಶಗಳನ್ನು ಅಥವಾ ಆಜ್ಞೆಗಳನ್ನು ಪಾಲನೆ ಮಾಡುವಂಥ ಅಥವಾ ಅನುಸರಿಸುವಂಥ ಶಕ್ತಿಯಾಗಿದೆ ಅಂತ ಹೇಳ್ಬೋದು. ಮತ್ತು ಯುನೆಸ್ಕೋ ಅವರದ ಒಂದು ವರದಿಯ ಪ್ರಕಾರ, ಒಂದು ರಿಪೋರ್ಟ್ನ ಪ್ರಕಾರ ನಾವು ನೋಡುವುದಾದರೆ, ಪ್ರಾಧಿಕಾರದ ಬಗ್ಗೆ ಪ್ರಾಧಿಕಾರ ಎಂಥ ಒಂದು ಶಕ್ತಿಯಾಗಿದೆ ಅಂದರೆ ಸ್ವೀಕೃತಿ, ಸಹಮತ, ಜ್ಞಾನ ಹಾಗೂ ಔಚಿತ್ಯಪೂರ್ಣವಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಪ್ರಾಧಿಕಾರವು ಸಾಮಾನ್ಯವಾಗಿ ಏನಾಗಿದೆ, ಒಂದು ಅತ್ಯುನ್ನತವಾದಂಥ ಒಂದು ಅಧಿಕಾರದ ಒಂದು ಪ್ರಭಾವಕ್ಕೆ ಒಳಗಾದಂಥ ಒಂದು ಸಮ್ಮತಿಗೆ ಒಳಗಾದಂಥ ಒಂದು ವಿಷಯವಾಗಿದೆ. ಹಾಗೂ ಇದು ಔಚಿತ್ಯಪೂರ್ಣವಾಗಿ ಈ ಅಧಿಕಾರವನ್ನು ಸ್ವೀಕರಿಸುವಂಥ ಒಂದು ಗುಣಲಕ್ಷಣವನ್ನು ಹೊಂದಿದೆ ಅಂತ ಹೇಳಬಹುದು. Meaning and definition of legitimacy. The term legitimacy derived from the Latin word legitimus, which means lawful. However, in modern time, the term has a different meaning. According to S.M. Lipset, legitimacy involves the capacity of the system to engender and maintain the belief that existing political institutions are most appropriate for the society. According to Jean, legitimacy can be defined as the extent to which the population accepts naturally, without questioning, the organization to which belongs. According to J.C. Payano, legitimacy means the quality of being justified or willing by accepted by subordinates that converts the exercise of political power into rightful authority. Legitimacy in simple sense is derivative of legitimate, which means allowed by the law or rules, or something which is able be defined
with reasoning. Defended with reasoning. Legitimacy is an important ingredient of authority along with the power. Legitimacy of a rule or decision implies that the number of society treat that rule or decision as beneficial to society as well as to themselves. Use of a force or coercion or sanctions may be resorted to only when legitimacy fails to work. Legitimacy is based on respect and willing compliance. ಈ ಲೆಜಿಟಿಮಸಿ ಎಂಬ ಪದವು ಇಂಗ್ಲಿಷ್ ಪದವಾದ ಲೆಜಿಟಮಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಕಾನೂನಿಗೆ ಅನುಗುಣವಾಗಿ ನಡೆದುಕೊಳ್ಳುವುದು ನ್ಯಾಯಬದ್ಧತೆ ಅಂತ ಹೇಳ್ತಾರೆ. ಈ ರಾಜ್ಯಶಾಸ್ತ್ರದ ವಿಷಯದ ಸಂಬಂಧದಲ್ಲಿ ನ್ಯಾಯಬದ್ಧ ಶಾಸನಾಧಿಕಾರರು ಒಂದು ಸರ್ಕಾರದ ಅಥವಾ ನಡೆಸಿಕೊಂಡು ಹೋಗುವ ಅಥವಾ ಪಡೆಯುವ ಜನರ ಒಂದು ಒಪ್ಪಿಗೆಯಾಗಿದೆ. ನ್ಯಾಯಬದ್ಧ ಶಾಸನಾಧಿಕಾರವು ಪರಮೋಚ್ಚವಾಗಿದ್ದು ಯಾವುದೇ ಕಾನೂನಾತ್ಮಕ ರಾಜಕೀಯ ಅಥವಾ ಸರ್ಕಾರದ ವ್ಯವಸ್ಥೆಯಲ್ಲಿ ಜನರಿಗೆ ಒಪ್ಪಿಗೆ, ಬೆಂಬಲ, ಸ್ವೀಕೃತಿ, ಸಮ್ಮತಿಗಳು ಅತ್ಯವಶ್ಯಕವಾಗಿ ಇರುತ್ತವೆ. ಹೀಗಾಗಿ ನ್ಯಾಯಬದ್ಧ ಶಾಸನಾಧಿಕಾರವು ಸರ್ಕಾರದ ಅಥವಾ ಕಾನೂನು ವ್ಯವಸ್ಥೆಯ ಮೂಲಭೂತ ಅವಶ್ಯಕತೆಯಾಗಿದೆ ಅಂತ ಹೇಳಬಹುದು. ಅಂದರೆ ನ್ಯಾಯಕ್ಕಾಗಿ, ನ್ಯಾಯಸಮ್ಮತಿಗಾಗಿ ಇದು ಅವಶ್ಯಕತೆಯಾಗಿದೆ. ಒಂದು ಕಾನೂನನ್ನು ರೂಪಿಸಬೇಕಾದರೆ ಅಥವಾ ಒಂದು ಆಜ್ಞೆಯನ್ನು ಪಾಲಿಸಬೇಕಾದರೆ ಅಥವಾ ಪ್ರಭಾವಕ್ಕೆ ಒಳಗಾದಂಥ ಒಂದು ಸಮ್ಮತಿ ಪ್ರಾಧಿಕಾರವನ್ನು ಸೂಚಿಸಬೇಕಾದ್ರೆ ಇಲ್ಲಿ ನ್ಯಾಯಬದ್ಧತೆ ಅತ್ಯಂತ ಅವಶ್ಯಕತೆ ಅಂತ ಹೇಳ್ತಾರೆ. ಮ್ಯಾಕ್ಸ್ ವೆಬರ್ ಅವರ ಪ್ರಕಾರ ಆಕರ್ಷಕ ವ್ಯಕ್ತಿತ್ವ, ಅಧಿಕಾರದ ನಿರಂತರ ಬಳಕೆ, ಸಂಪ್ರದಾಯ ಮತ್ತು ಹಕ್ಕುಗಳು ನ್ಯಾಯಬದ್ಧತೆಯ ಆಧಾರಗಳು ಎಂದು ಇವರು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಆಕರ್ಷಕ ವ್ಯಕ್ತಿತ್ವ, ನೀವು ನೋಡ್ತೀರಾ ಅನೇಕ ಒಂದು ರಾಜಕೀಯ ಧುರೀಣರು ಆಗಿರ್ಬೋದು ಅಥವಾ ಬೇರೆ ಬೇರೆ ರಂಗಗಳಲ್ಲಿ ಆಗಿರ್ಬೋದು, ಅವರ ಒಂದು ಪರ್ಸ್ನಾಲಿಟಿ, ಆಕರ್ಷಕ ವ್ಯಕ್ತಿತ್ವ ಏನಿದೆಯಲ್ಲ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವಂಥದ್ದು. ಈಗ ಹಿಟ್ಲರ್, ಮುಸೊಲಿನಿ ನೋಡಿರ್ಬೋದು, ಅವರು ಸರ್ವಾಧಿಕಾರತ್ವದ ಅವರು ಹೆಂಗೆ ಆಕರ್ಷಣೆಗೆ ಒಳಗಾಗಿದ್ರು ಅಂದರೆ ಅವರ ಅಧಿಕಾರವು ಸಾಮಾನ್ಯವಾಗಿ ಜನರ ಮೇಲೆ ಹೊರಡಿಸುವಂಥ ಒಂದು ಆಜ್ಞೆಗಳು ಅಥವಾ ಆದೇಶಗಳು ಹೇಗಿದ್ವು ಅಂದರೆ ಬಹಳ ಕಠಿಣತೆಯಿಂದ ಕೂಡಿದ್ವು. ಮತ್ತು ಅನೇಕ ರೀತಿಯಾದಂಥ ಈಗ ಪ್ರಭಾವಶಾಲಿ ವ್ಯಕ್ತಿಗಳನ್ನು ನೋಡ್ಬೋದು ನೀವು. ಸುಭಾಷ್ ಚಂದ್ರ ಇರ್ಬೋದು, ವಿವೇಕಾನಂದರು ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ಇವರೆಲ್ಲರೂ ಕೂಡ ಸೈನ್ಸ್ ಫೀಲ್ಡಲ್ಲಿ, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಕ್ರೀಡಾರಂಗದಲ್ಲಿ ಅನೇಕ ಪ್ರಭಾವಶಾಲಿ ವ್ಯಕ್ತಿಗಳ ಒಂದು ಪ್ರಭಾವವನ್ನು ಬೀರುವುದು. ಮತ್ತು ಅಲ್ಲಿ ಅಧಿಕಾರಯುಕ್ತವಾದಂಥ ಪ್ರಭಾವವಿರುತ್ತಲ್ಲ, ಈಗ ನರೇಂದ್ರ ಮೋದಿ ಅಂತ ನಾನು ಹೇಳಿದೆ, ಅಧಿಕಾರಯುಕ್ತವಾದಂಥ ಒಂದು ಪ್ರಭಾವ ಏನಾಗಿದೆಯಲ್ಲ ಅದು ಸಾಮಾನ್ಯವಾಗಿ ಸಂಪ್ರದಾಯ ಮತ್ತು ಹಕ್ಕುಗಳನ್ನು ನ್ಯಾಯಬದ್ಧತೆಗಳ ಆಧಾರಗಳಾಗಿ ರೂಪಿಸಲ್ಪಟ್ಟಿರುತ್ತದೆ. ಅಂತಂದರೆ ಅಧಿಕಾರ ಅನ್ನೋದು ಶ್ರೇಷ್ಠವಾಗಿದೆ, ಅಧಿಕಾರ ಅನ್ನೋದು ರಾಜಕೀಯದ ತಿರುಳಾಗಿದೆ. ಆದರೆ ಅಧಿಕಾರವನ್ನು ಸಮ್ಮತಿಸಬೇಕಾದ್ರೆ, ಅಧಿಕಾರವನ್ನು ಸ್ವೀಕರಿಸಬೇಕಾದ್ರೆ ಅದು ಜನರ ಬೆಂಬಲವನ್ನು ಪಡೆದಿರಬೇಕು ಮತ್ತು ನ್ಯಾಯಬದ್ಧವಾಗಿ ಸ್ವೀಕೃತಗೊಂಡಿರಬೇಕು ಅಂತ ಅರ್ಥ ಕೊಡುತ್ತದೆ. ಮತ್ತು ಡೇವಿಡ್ ಈಸ್ಟನ್ ರವರು ನ್ಯಾಯಬದ್ಧತೆಯನ್ನು 3 ಬಗೆಗಳಾಗಿ ಗುರುತಿಸಿದ್ದಾರೆ: ಸೈದ್ಧಾಂತಿಕ ನ್ಯಾಯಬದ್ಧತೆ, ರಚನಾತ್ಮಕ ನ್ಯಾಯಬದ್ಧತೆ ಮತ್ತು ವೈಯಕ್ತಿಕ ನ್ಯಾಯಬದ್ಧತೆ ಎಂದು. ಜಾನ್ ಲಾಕ್ ರವರ ಪ್ರಕಾರ ಹೇಳುವುದಾದರೆ, ರಾಜಕೀಯ ನ್ಯಾಯಸಮ್ಮತ ಶಾಸನಾಧಿಕಾರವು ಜನರ ವ್ಯಕ್ತ ಮತ್ತು ಅವ್ಯಕ್ತ ಒಪ್ಪಿಗೆಯ ಮೇಲೆ ಆಧಾರಿತವಾಗಿದೆ ಹಾಗೂ ಜನರ ಒಪ್ಪಿಗೆಗೆ ಒಳಗಾದ ಸರ್ಕಾರವು ಎಂದಿಗೂ ನ್ಯಾಯಸಮ್ಮತ ಶಾಸನಾಧಿಕಾರವಾಗಿರುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತಾರೆ. ಮತ್ತು ಬರ್ಗರ್ ಅವರು ಹೇಳುವಂತೆ, ನ್ಯಾಯಸಮ್ಮತ ಶಾಸನಾಧಿಕಾರವು ಸರ್ಕಾರದ ಅಧಿಕಾರದ ಭದ್ರತೆಯಾಗಿದ್ದು ಸರ್ಕಾರಕ್ಕೆ ಆಳಲು ಅರ್ಹತೆ ಇದೆ ಎಂಬ ಮನವರಿಕೆ ಮಾಡಿಕೊಡುವುದಲ್ಲದೆ ಜನರಿಂದ ಸರ್ಕಾರದ ಮಾನ್ಯತೆಯ ಒಂದು ಛಾಪನ್ನು ಮೂಡಿಸುತ್ತೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಜಾನ್ ಲಾಕ್ ಅವರು ಏನು ಪಡ್ತಾರೆ ಅಂತಂದರೆ, ಅಧಿಕಾರವೆನ್ನುವುದು ಜನರ ಒಪ್ಪಿಗೆಯ ಮೇರೆಗೆ ಚಲಾಯಿಸುವಂತಿರಬೇಕು ಮತ್ತು ನ್ಯಾಯಸಮ್ಮತವಾದಂಥ ಒಂದು ಅಧಿಕಾರ ವ್ಯವಸ್ಥೆಯಾಗಿರಬೇಕು ಅಂತ ಜಾನ್ ಲಾಕ್ ಅವರು ಅಭಿಪ್ರಾಯಪಡ್ತಾರೆ. ಹೀಗಾಗಿ ಇಲ್ಲಿ ಸಂಪೂರ್ಣವಾಗಿ ನಾವು ಅಧಿಕಾರ, ಪ್ರಾಧಿಕಾರ ಮತ್ತು ನ್ಯಾಯಬದ್ಧ ಶಾಸನಾಧಿಕಾರ ಈ 3 ಅಂತರ್ ಸಂಬಂಧಗಳನ್ನು ಹೊಂದಿವೆ. ಈ 3ರಲ್ಲೂ ಅಧಿಕಾರವೆನ್ನುವುದು ನ್ಯಾಯಸಮ್ಮತದಿಂದ ಕೂಡಿರಬೇಕು ಮತ್ತು ಪ್ರಭಾವಶಾಲಿಯಾಗಿ ಇರುವಂಥದ್ದು ಒಂದು ಅಧಿಕಾರಕ್ಕೆ ಮನ್ನಣೆ ದೊರಕುತ್ತದೆ ಅಂತ ಹೇಳ್ಬೋದು. ಮತ್ತು
ಆ ಸರ್ವಾಧಿಕಾರತ್ವ ವ್ಯವಸ್ಥೆ ಇರ್ಬೋದು ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ಬೋದು, ಅಧಿಕಾರವೆನ್ನುವುದು ಜನರ ಒಂದು ಪರವಾಗಿ ಇರಬೇಕು. ಹೀಗಿರುವಾಗ ಮಾತ್ರ ಅವನು ಇನ್ನೂ ತನ್ನ ಅಧಿಕಾರವನ್ನು ಹೆಚ್ಚಿನಷ್ಟು ಬಲಿಷ್ಠಗೊಳಿಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು. ಹೀಗಾಗಿ ನಾನು ಇದರ ಒಂದು ಸಮ್ಮರಿ, ಉಪಸಂಹಾರ, ಸಾರಾಂಶವನ್ನು ನೋಡುವುದಾದರೆ, ದಿಸ್ ಸೆಷನ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಪವರ್, ಅಥಾರಿಟಿ ಆ್ಯಂಡ್ ಲೆಜಿಟಿಮಸಿ. ಇದರ ಅಧ್ಯಯನದ ಉದ್ದೇಶಗಳು ನಿಮ್ಮ ವಿದ್ಯಾರ್ಥಿಗಳಿಗೆ ಅಧಿಕಾರ, ಪ್ರಾಧಿಕಾರ ಮತ್ತು ನ್ಯಾಯಬದ್ಧ ಶಾಸನಾಧಿಕಾರದ ಅರ್ಥ ಮತ್ತು ವ್ಯಾಖ್ಯಾನದ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಈಗಾಗಲೇ ನಾನು ಹೇಳಿದ್ದೇನೆ, ರಾಜ್ಯಶಾಸ್ತ್ರದ ಕೇಂದ್ರ ಬಿಂದುವಾದ ಅಧಿಕಾರವು ಒಂದು ಪ್ರಾಧಿಕಾರದ ಒಂದು ನೆಲೆಯಲ್ಲಿ ಅಂತಂದರೆ ಒಪ್ಪಿಗೆಯ ಮೇರೆಗೆ ನ್ಯಾಯಬದ್ಧವಾಗಿ ಶಾಸನಬದ್ಧವಾಗಿ ಇರುವಂತಹ ಒಂದು ನ್ಯಾಯಬದ್ಧ ಶಾಸನಾಧಿಕಾರದ ಒಂದು ಅಂಶವಾಗಿದೆ. ಈ ಮೂರರಲ್ಲೂ ನಾವು ಅಂತರ್ಸಂಬಂಧವನ್ನು ಕಾಣ್ತೀವಿ. ಈ ಮೂರು ಪುರಾತನ ಕಾಲದಲ್ಲಿ ಕೌಟಿಲ್ಯ ಇರಬಹುದು ಅಥವಾ ಶುಕ್ರನಿರ್ಬೋದು, ಅವರ ಒಂದು ರಾಜನೀತಿ ತತ್ವಗಳಲ್ಲಿ ನೀವು ಅಧಿಕಾರದ ಪ್ರಸ್ತಾವನೆ, ಅಧಿಕಾರ ಅಂದರೆ ಶಕ್ತಿ, ಬಲ, ಫೋರ್ಸ್ ಅಂತ ಹೇಳ್ತೀವಿ ನಾವು. ಈ ಫೋರ್ಸ್ ಮತ್ತು ಇನ್ಫ್ಲೂಯೆನ್ಸ್, ಪ್ರಭಾವ ಇದೆಯಲ್ಲ, ಇದು ಅಧಿಕಾರದ ಮೇಲೆ ಹೆಚ್ಚಿನ ರೂಪದಲ್ಲಿ ಪ್ರಭಾವ ಬೀರಿರುವಂಥ ಒಂದು ಅಂಶವಾಗಿದೆ. ಹೀಗೆ ಅವರ ರಾಜನೀತಿ ತತ್ವಗಳಲ್ಲಿ ನಾವು ಅಧಿಕಾರವನ್ನು ಕಾಣ್ತೀವಿ, ಬಲ ಪ್ರಯೋಗವನ್ನು ನಾವು ಕಾಣ್ತೀವಿ, ಅಂದರೆ ಪ್ರಸ್ತುತಪಡಿಸಿರುವುದನ್ನು ನಾವು ಕಾಣ್ತೀವಿ. ಹಾಗೆ ಪಾಶ್ಚಿಮಾತ್ಯ ಚಿಂತಕರಾದ ಮೆಕೆವೆಲ್ಲಿ ದ ಪ್ರಿನ್ಸ್ ಎನ್ನುವ ಗ್ರಂಥದಲ್ಲಿ ಅಧಿಕಾರದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಮತ್ತು ಲೆನಿನ್ ತನ್ನ ಗ್ರಂಥದಲ್ಲಿ ಪ್ರಸ್ತಾಪಪಡಿಸಿದ್ದಾರೆ. ಹಾಬ್ಸ್ ತನ್ನ ಲೆವಿಯಥಾನ್ ಎನ್ನುವ ಗ್ರಂಥದಲ್ಲಿ ಈ ಅಧಿಕಾರ, ಪ್ರಾಧಿಕಾರ ಮತ್ತು ನ್ಯಾಯಬದ್ಧ ಶಾಸನಾಧಿಕಾರದ ಬಗ್ಗೆ ಗಮನವನ್ನು ಹರಿಸ್ತಾರೆ. ಇಂದು ಆಧುನಿಕ ಯುಗದಲ್ಲಂತೂ ಈ ಅಧಿಕಾರಕ್ಕಾಗಿ ನಡೆಯುತ್ತಿರುವ ಹೋರಾಟ ಹೊಸದೇನಲ್ಲ, ನಿಮಗೆ ಎಲ್ಲರಿಗೂ ಗೊತ್ತು. ಹೀಗಾಗಿ ಆಧುನಿಕವಾಗಿ ಇದು ಹೆಚ್ಚು ಬೆಳಕಿಗೆ ಬರುವಂಥದ್ದು ಮತ್ತು ಹೆಚ್ಚು ಬೇಡಿಕೆಯಲ್ಲಿರುವಂಥ ಒಂದು ವಿಷಯ ವಸ್ತುವಾಗಿದೆ. ಯಾಕಂದರೆ ಅಧಿಕಾರಕ್ಕಾಗಿ ಅಧಿಕಾರದ ಹೋರಾಟವೇ ರಾಜಕೀಯದಲ್ಲಿ ಪ್ರಮುಖ ಒಂದು ಅಂಶವಾಗಿ ಪರಿಗಣಿಸಲ್ಪಟ್ಟಿದೆ. ಅಂದರೆ ಇದೇನಾಗಿದೆ, ಹೋರಾಟದ ಒಂದು ತತ್ವವೇ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಒಂದು ಅಧಿಕಾರದ, ಪ್ರಾಧಿಕಾರದ ಮತ್ತು ನ್ಯಾಯಬದ್ಧ ಶಾಸನಾಧಿಕಾರದ ಪರಿಕಲ್ಪನೆ ಏನಿದೆಯಲ್ಲ, ಹೊಸದಾಗಿ ಇದು ಜಗತ್ತಿನಾದ್ಯಂತ ಹೆಚ್ಚಿನ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಪ್ರಭಾವವನ್ನು ಬೀರ್ತಾ ಇದೆ ಮತ್ತು ಅಧಿಕಾರಕ್ಕಾಗಿ ಪೈಪೋಟಿ ನಡೆಸುತ್ತಿರುವುದನ್ನು ನಾವು ಕಾಣಬಹುದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ನಮಸ್ಕಾರ.